ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಬ್ಬಗಳಲ್ಲಿ ಅಥವಾ ಯಾವುದೇ ಪೂಜೆಗಳಿಗೆ ನೈವೇದ್ಯಕ್ಕೆ ಮಾಡ್ಬೋದಾದಂಥ ಮತ್ತು ಬೆಳಗ್ಗೆ ತಿಂಡಿಗೆ ಇಲ್ಲ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದಾದಂಥ ಗೊಜ್ಜು ಅವಲಕ್ಕಿನ ಉದ್ರುದ್ರಾಗಿ ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಹುಣಸೆ ಹುಳಿನ ನೆನೆ ಹಾಕೋಬೇಕು. ನಾನಿಲ್ಲಿ 1 ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹುಳಿ ತಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 5ರಿಂದ 10 ನಿಮಿಷ ನೆನೆಸಿಡ್ತೀನಿ. ಬೇಗನೆ ಆಗಬೇಕು ಅಂದರೆ ಬಿಸಿನೀರು ಹಾಕಿ ಕೂಡ ನೆನೆಸಿಡ್ಬೋದು. ಇದಾಗೋವರೆಗೂ ಇದಕ್ಕೆ ಅವಲಕ್ಕಿ ರೆಡಿ ಮಾಡ್ಕೊಂಡು ಬಿಡೋಣ. ಇದಕ್ಕೆ ನಾನು ಇದರಲ್ಲಿ 1 ಬೌಲ್ ಆಗುವಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ. ಅಂದರೆ ಇದು ಸುಮಾರು 1.5 ಕಪ್ ಆಗುವಷ್ಟು ಅವಲಕ್ಕಿ ಇದೆ. ಇವಾಗ ಇದನ್ನು ನಾವು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಚೆನ್ನಾಗಿ ಒಣಗಿರೋದು ಸ್ವಲ್ಪನೂ ತೇವ ಇಲ್ದಿರೋವಂಥ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಅವಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಹಾಕಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಒಟ್ಟಿಗೆ ಕೂಡ ಈ ಥರ ಮಾಡ್ಬೋದು. ಮತ್ತು ಇದನ್ನು ನಾವು ನೈಸಾಗಿ ಪುಡಿ ಮಾಡ್ಕೋಬಾರ್ದು. ನೋಡಿ, ಈ ಥರ ತರ್ತರಿಯಾಗಿಯೇ ಇರಬೇಕು ಇದು. ಅಂದರೆ ಮಿಕ್ಸಿಗೆ ಹಾಕಿ ಒಂದು 5ರಿಂದ 6 ಸಾರಿ ಆನ್ ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಥರ ಪುಡಿ ರೆಡಿ ಆಗುತ್ತೆ. ಇವಾಗ ಇದನ್ನು ನಾವು ಒಂದ್ಸರಿ ಜರಡಿ ಹಿಡಿದು ಎತ್ತಿಟ್ಕೋಬೇಕು. ಯಾಕಂದರೆ ಇದನ್ನು ನಾವು ಮಿಕ್ಸಿನಲ್ಲಿ ಮಾಡ್ಕೊಂಡಿರೋದ್ರಿಂದ ಬೇಡಂದ್ರೂ ಕೂಡ ಸ್ವಲ್ಪನಾದರೂ ಪೌಡರ್ ಆಗೇ ಆಗುತ್ತೆ. ಅದೆಲ್ಲ ಹೋಗ್ಬಿಟ್ರೆ ನಮಗೆ ಅವಲಕ್ಕಿ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಹಾಗಾಗಿ ಈ ಪೌಡರ್ ಎಲ್ಲ ಹೋಗೋವರೆಗೂ ನಾವು ಇದನ್ನು ಜರಡಿ ಹಿಡಿದು ಎತ್ತಿಟ್ಕೋಬೇಕು. ಹಾಗೇನೂ ಕೂಡ ಮಾಡ್ಕೋಬೋದು, ಆದರೆ ನಾವು ನೀರು ಹಾಕಿದಾಗ ನೀರಲ್ಲಿ ಹೊರಟೋಗುತ್ತೆ ಅಷ್ಟೇ. ಇವಾಗ ಇದನ್ನು ಸ್ವಲ್ಪನೇ ಈ ಥರ ಹಾಕಿ ಜರಡಿ ಹಿಡಿದು ಎತ್ತಿಟ್ಕೊಳ್ತೀನಿ. ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಈ ಪೌಡರ್ ಎಲ್ಲ ಹೋಗ್ಬಿಡ್ತು ಅಂದರೆ ಮತ್ತೆ ನಾವು ಇದಕ್ಕೆ ನೀರು ಹಾಕಿದಾಗ್ಲೂ ಕೂಡ ಮೆತ್ತಗಾಗುತ್ತೆ, ಮುದ್ದೆ ಆಗುತ್ತೆ ಅನ್ನೋ ಟೆನ್ಷನ್ನೇ ಇರಲ್ಲ. ಇವಾಗ ಇದನ್ನು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 4ರಿಂದ 5 ಗ್ಲಾಸ್ ನೀರು ಹಾಕಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಿ ಇದನ್ನು ನಾವು ಬೇಗನೆ ವಾಶ್ ಮಾಡಿಕೊಂಡು ಸೋಸ್ಕೊಂಡು ಬಿಡಬೇಕು. 1 ನಿಮಿಷ ಕೂಡ ನಾವು ಇದನ್ನು ನೀರಲ್ಲಿ ಬಿಡೋ ಹಾಗಿಲ್ಲ. ಸ್ವಲ್ಪ ನೀರಲ್ಲಿ ಬಿಟ್ಟರೂ ಕೂಡ ಬೇಗನೆ ನೀರು ಎಳ್ಕೊಂಡು ಮೆತ್ತಗಾಗ್ಬಿಡುತ್ತೆ, ಮತ್ತು ಇದು ಉದ್ರುದ್ರಾಗಿ ಕೂಡ ಬರಲ್ಲ. ಈ ಥರ ಸೋಸ್ಕೊಂಡು ಎಕ್ಸ್ಟ್ರಾ ನೀರನ್ನು ಕೂಡ ಈ ಥರ ಸ್ಪೂನಲ್ಲಿ ಒತ್ತಿ ತೆಗೆದ್ಬಿಡ್ಬೇಕು. ಸಾಕಾಗುತ್ತೆ. ಇಷ್ಟೇ ನೀರಲ್ಲೂ ಕೂಡ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ನಾನು ಇದಕ್ಕೆ ಲಾಸ್ಟಲ್ಲಿ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ನೀರನ್ನು ಚಿಮ್ಮಿಸ್ಬಿಟ್ಟು ಇದನ್ನು ಮುಚ್ಚಿ ಒಂದು 10 ನಿಮಿಷ ಬಿಡ್ತೀನಿ. ಅಂದರೆ ಅವಲಕ್ಕಿ ಸ್ವಲ್ಪ ಗಟ್ಟಿ ಇದ್ದರೆ ಅನ್ನೋದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರನ್ನು ಚಿಮ್ಮಿಸಿದ್ದೀನಿ ಅಷ್ಟೇ. ಹಾಗೆಯೇ ಈ ಹುಣಸೆಹಣ್ಣು ಕೂಡ ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನಾವು ಕಿವುಚಿ ರಸ ಮಾತ್ರ ಸಪ್ರೇಟ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಇಷ್ಟು ಹುಳಿ ಬೇಕಾಗತ್ತೆ. ಗೊಜ್ಜು ಅವಲಕ್ಕಿ ಅಂತಂದರೆ ಸ್ವಲ್ಪ ಹುಳಿ ಮುಂದೆನೇ ಇರಬೇಕು. ಹಾಗಾಗಿ ಇಷ್ಟು ಹುಳಿ ಹಾಕ್ಕೋಬೇಕಾಗತ್ತೆ. ನಿಮಗೆ ಹುಳಿ ಇಷ್ಟ ಇಲ್ಲ, ಸ್ವಲ್ಪ ಹುಳಿ ಕಮ್ಮಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಕಮ್ಮಿ ಕೂಡ ಸೇರಿಸ್ಕೋಬೋದು. ಇವಾಗ ನಾನಿಲ್ಲಿ ಹುಣಸೆ ರಸ ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು 1 ಬೌಲ್ ಆಗುವಷ್ಟು ಹುಣಸೆ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾವು ಅವಲಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಹುಣಸೆ ರಸನೂ ಕೂಡ ನೀರು ಹಾಕಿ ರೆಡಿ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ ಅಥವಾ ರಸಂ ಪುಡಿ ಯಾವುದನ್ನಾದರೂ ಹಾಕ್ಕೋಬೋದು. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ತುರಿದು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚಿಟಿಕೆ ಇಂಗು ಹಾಕ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಇದಕ್ಕೆ ಯೂಸ್ ಮಾಡಿರೋ ಸಾಂಬಾರು ಪೌಡರ್ ರೆಸಿಪಿ ನಿಮಗೇನಾದರೂ ಬೇಕು ಅಂದರೆ ನಾನು ಆಲ್ರೆಡಿ ಪುಳಿಯೋಗರೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಮಸಾಲೆನೆಲ್ಲ ಹುರಿದು ಸಾಂಬಾರು ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸಿದ್ದೀನಿ. ಸೇಮ್ ಅದೇ ಥರ ಇದಕ್ಕೂ ಕೂಡ ಮಾಡ್ಕೊಳ್ಳೋದು. ಬೇಕಿದ್ದರೆ ನಾನು ಆ ಲಿಂಕನ್ನು ಐಕಾರ್ಡಲ್ಲಿ ಮೇಲೆ ಕೊಟ್ಟಿರ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಬೇಕು ಅಂದರೆ ಒಂದ್ಸರಿ ಚೆಕ್ ಮಾಡ್ಬೋದು. ಇವಾಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುದಿಸಿದಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಇದಕ್ಕೆ 1 ಬೌಲ್ ಅಲ್ವಾ ಹುಣಸೆ ಹುಳಿ ತೊಗೊಂಡಿರೋದು, ಅದು 1/4 ಬೌಲ್ಗೆ ಇಳಿಬೇಕು. ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ. ಮತ್ತು ಥಿಕ್ನೆಸ್ ಕೂಡ ಬಂದಿರುತ್ತೆ. ನೋಡಿ, ಇಷ್ಟು ಗಟ್ಟಿಯಾದಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಹಾಗೆಯೇ ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ಅರಳ್ಕೊಂಡಿರುತ್ತೆ, ನೀರೆಲ್ಲ ಎಳ್ಕೊಂಡು. ನಾನು ಇದನ್ನು ಒಂದು 10 ನಿಮಿಷ ಬಿಟ್ಟಿದ್ದು ಅಷ್ಟೇ. ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಮತ್ತು ಉದುರುದ್ರಾಗಿ ಕೂಡ ಬಂದಿರುತ್ತೆ. ಈ ಥರ ಮಾಡ್ಕೊಂಡಾಗ ನಾವೇನಾದರೂ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಟರೂ ಕೂಡ ಮೆತ್ತಗಾಗತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗುತ್ತೆ, ಚೆನ್ನಾಗಿ ಬರೋದೇ ಇಲ್ಲ. ಈ ಅವಲಕ್ಕಿನ ನಾವು ಉದುರುದ್ರಾಗಿ ಮಾಡ್ಕೊಂಡಷ್ಟು ಗೊಜ್ಜು ಅವಲಕ್ಕಿ ನಮಗೆ ಟೇಸ್ಟಿಯಾಗಿ ಬರುತ್ತೆ. ನಾವು ಪುಳಿಯೋಗರೆ ಎಲ್ಲ ಮಾಡಿದಾಗ ಅನ್ನನ ಹೇಗೆ ಉದುರುದ್ರಾಗಿ ಮಾಡ್ಕೊಳ್ತೀವೋ ಇದಕ್ಕೆ ನಾವು ಅವಲಕ್ಕಿನ ಉದುರುದ್ರಾಗಿ ಮಾಡ್ಕೋಬೇಕಾಗತ್ತೆ.
ಇವಾಗ ಇದನ್ನು ನಾನು ಸ್ಪೂನಲ್ಲೇ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಈ ಗೊಜ್ಜು ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಸ್ವಲ್ಪ ಬೆಚ್ಚಗಿದ್ರೂ ಕೂಡ ಪರವಾಗಿಲ್ಲ. ಇವಾಗ ಇದಕ್ಕೆ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೇನೆ ಬಿಡಬೇಕು. ಅಂದರೆ ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಈ ಅವಲಕ್ಕಿ ಇನ್ನೂ ಕೂಡ ಉದುರುದ್ರಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಆಗುತ್ತೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೇನೆ ಬಿಡಬೇಕು. ಮತ್ತು ಇದಕ್ಕೆ ಮೇನ್ ಟಾಸ್ಕ್ ಅಂದರೆ ಈ ಅವಲಕ್ಕಿ ಮಾಡ್ಕೊಳ್ಳೋದೇನೆ. ಈ ಅವಲಕ್ಕಿ ಒಂದು ಉದುರುದ್ರಾಗಿ ಚೆನ್ನಾಗಿ ಬಂದುಬಿಡ್ತು ಅಂದರೆ ಗೊಜ್ಜವಲಕ್ಕಿ ಮಾಡೋದು ತುಂಬಾ ಸುಲಭ. ಈ ಅವಲಕ್ಕಿ ಒಂದಾಗ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆನೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಪ್ಪೆಳ್ಳು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋಬೇಕು. ಈ ಎಳ್ಳು ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ ಸೇರಿಸ್ಕೊಂಡು ಇದನ್ನು ಕೂಡ ಇದ್ರ ಜೊತೆಗೇನೆ ಹುರ್ಕೊಳ್ತೀನಿ. ಈ ಕೊಬ್ಬರಿ ತುರಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಇದನ್ನು ಎತ್ತಿಟ್ಕೋಬೇಕು. ಇದನ್ನು ಲಾಸ್ಟಲ್ಲಿ ಕೂಡ ಸೇರಿಸ್ಕೋಬೋದು, ಆದರೆ ಹುರಿದು ಹಾಕೊಂಡಾಗ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕೊಬ್ಬರಿ ತುರಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಬೇಕಿದ್ರೆ ನಾವು ತರ್ತರಿಯಾಗಿ ಪೌಡರ್ ಮಾಡಿ ಕೂಡ ಸೇರಿಸ್ಕೋಬೋದು, ಹಾಗೇನೂ ಕೂಡ ಸೇರಿಸ್ಕೋಬೋದು. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಸಾಸಿವೆ ಮತ್ತು 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಹಿಡಿಯಾಗುವಷ್ಟು ಶೇಂಗಾ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು, ಅಂದರೆ ಕೆಂಪಾಗೋವರೆಗೂ ಇದನ್ನು ಹುರ್ಕೋಬೇಕು. ಇದನ್ನು ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು 2 ಕಡ್ಡಿ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಒಣಮೆಣಸನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸು ಕೂಡ ಸೇರಿಸ್ಕೋಬೋದು, ಆದರೆ ಒಣಮೆಣಸು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವಾಗಲೇ ಮಿಕ್ಸ್ ಮಾಡ್ಕೊಂಡಿರೋ ಅವಲಕ್ಕಿನ ಈ ಒಗ್ಗರಣೆಗೆ ಸೇರಿಸ್ಕೋಬೇಕು. ಈ ಒಗ್ಗರಣೆಗೆ ಸೇರಿಸ್ಕೊಂಡು 1-2 ನಿಮಿಷ ಚೆನ್ನಾಗಿ ಅವಲಕ್ಕಿ ಎಲ್ಲ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಒಗ್ಗರಣೆನಲ್ಲಿ ಅವಲಕ್ಕಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಡೈರೆಕ್ಟಾಗಿ ಒಗ್ಗರಣೆನ ಅವಲಕ್ಕಿಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು, ಆದರೆ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದರದ್ದು. ಹಾಗೆಯೇ ಒಗ್ಗರಣೆ ಹಾಕಿದ ಮೇಲೆ ಇದಕ್ಕೆ ಕಲರ್ ಟೆಕ್ಸ್ಚರ್ ಎಲ್ಲ ಕೂಡ ಚೇಂಜ್ ಆಗೋದು. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಹುರ್ಕೊಂಡಿರೋ ಎಳ್ಳು ಮತ್ತು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಕಿದ್ರೆ ನಾವು ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡಿ ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಕುಟ್ಟಾಣಿಲಿ ಸ್ವಲ್ಪ ಕುಟ್ಟಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹಾಗೇ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗೊಜ್ಜವಲಕ್ಕಿ ರೆಡಿನೇ ಆಗೋಗುತ್ತೆ. ನೀವು ಇದನ್ನು ದೇವಸ್ಥಾನಗಳಲ್ಲೆಲ್ಲ ತಿಂದೇ ಇರ್ತೀರಾ. ರಾಮನವಮಿ ಟೈಮಲ್ಲಿ, ನವರಾತ್ರಿ ಟೈಮಲ್ಲೆಲ್ಲ ಪ್ರಸಾದವಾಗಿ ಕೊಡ್ತಾ ಇರ್ತಾರೆ, ನೀವು ತಿಂದಿರ್ತೀರಾ. ಸೇಮ್ ಅದೇ ಟೇಸ್ಟ್ ಇರುತ್ತೆ, ಅಂದರೆ ಆಲ್ಮೋಸ್ಟ್ ಪುಳಿಯೋಗರೆ ಟೇಸ್ಟೇ ಇರುತ್ತೆ ಇದು. ಆದರೆ ಇದಕ್ಕೆ ನಾವು ಅವಲಕ್ಕಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.